ಮೀನರಾಶಿಯವರೇ, ಇಂದು ನೀವು ಮನೆಯಲ್ಲಿ ಬಹಳ ದೊಡ್ಡ ಪಂಚಾಯಿತಿ ನಡೆಯುವುದರಿಂದ ಸುಮ್ಮನಿರಿ ಮತ್ತು ಈ ಪಂಚಾಯಿತಿಯನ್ನು ನಿರ್ಲಕ್ಷಿಸಲು ಪ್ರಯತ್ನಿಸುವ ಯಾರಾದರೂ ಅಥವಾ ಅದನ್ನು ಹಗುರವಾಗಿ ಪರಿಗಣಿಸುವ ಯಾರಾದರೂ ತೆಗೆದುಕೊಳ್ಳುವವನು ದೊಡ್ಡ ಮೂರ್ಖನಾಗುತ್ತಾನೆ. ಏಕೆಂದರೆ ಸ್ನೇಹಿತರೆ, ಈಗ ಅಂತಹ ದಿನ ಬರುತ್ತಿದೆ, ನೀವು ಇದನ್ನು ಊಹಿಸಲು ಸಾಧ್ಯವಿರುವುದಿಲ್ಲ. ಇಂದಿನ ಪಂಚಾಯಿತಿ ಅಂತಿಮವಾಗಿ ಯಾವ ವಿಷಯದ ಮೇಲೆ ಕುಳಿತುಕೊಳ್ಳಲಿದೆ ಎಂಬುದರ ನೇರ ಸೂಚನೆಯೇ ಶನಿ. ಅಂದರೆ ಈ ಪಂಚಾಯಿತಿ ನಿಮ್ಮ ಗೌರವವನ್ನು ಕುಗ್ಗಿಸುತ್ತದೆ, ಇದು ನಿಮ್ಮ ಸ್ಥಾನಮಾನವನ್ನು ಕುಗ್ಗಿಸುತ್ತದೆ ಅಥವಾ ಅದು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲರು. ಪಂಚಾಯಿತಿ ಮತ್ತು ಅದರ ಹಿಂದಿನ ಕಾರಣವೇನು? ಹಾಗಾದರೆ ಇಂದು ನಾವು ನಿಮಗೆ ಏಕೆ ಹೀಗೆ ಆಗುತ್ತಿದೆ? ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದಿನ ಸಂಪೂರ್ಣ ವಿಡಿಯೋ ಸರಳತೆಯ ಬಗ್ಗೆ ಇದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡುತ್ತಲೇ ಇರಿ ಮತ್ತು ಮಧ್ಯದಲ್ಲಿ ಅದನ್ನು ಬಿಟ್ಟು ಬಿಡಬೇಡಿ. ಶನಿದೇವ ಮಹಾರಾಜ್, ನೀವು ಭಗವಾನ್ ಶನಿದೇವ ಮಹಾರಾಜ್ ಅವರನ್ನು ಬಹಳಷ್ಟು ಪ್ರಾರ್ಥಿಸಿದರೆ ಶನಿದೇವರು ನಿಮ್ಮ ಇಂದಿನವರೆಗಿನ ಕರ್ಮಗಳಿಗೆ ಸಿಹಿ ಫಲ ನೀಡಿದ್ದರೆ ಅದನ್ನು ಹೃದಯ ಮತ್ತು ಪ್ರೀತಿಯಿಂದ ನಂಬಿರಿ. ಶನಿದೇವ ನಿಮ್ಮ ಜೀವನದಲ್ಲಿ ಹೆಚ್ಚು ಹಣ ನೀಡಿಲ್ಲ, ಅವನು ನಿಮ್ಮ ಜೀವನದಲ್ಲಿ ಹಣದ ಮಳೆಯನ್ನು ಸುರಿಸದಿದ್ದರೆ ಮತ್ತು ಈ ಸಮಯದಲ್ಲಿ ನಿಮಗೆ ಅವನ ಕೃಪೆ ಬೇಕಾದರೆ, ಆಗ ನನ್ನ ಪ್ರೀತಿಯ ಸ್ನೇಹಿತರೆ, ದಯವಿಟ್ಟು ವಿಡಿಯೋವನ್ನು ತಕ್ಷಣ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶನಿದೇವ ಮಹಾರಾಜ್ ಎಂದು ಬರೆಯಿರಿ. ಏಕೆಂದರೆ ಈಗ ಮುಂದಿನ 24 ಗಂಟೆಗಳ ನಡುವೆ ಏನೇ ಮಾಡಿದರೂ ಅದು ನಮ್ಮ ಭಗವಾನ್ ಶನಿದೇವ ಅವರ ಚಿಹ್ನೆಯಡಿಯಲ್ಲಿರುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ನಾನು ಹೇಳುವ ಪ್ರತಿಯೊಂದು ಮಾತನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕು. ಇದನ್ನು ಕೇಳಿ ಮತ್ತು ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ನನ್ನ ಪ್ರಿಯ ಸ್ನೇಹಿತರೆ, ಈಗ ಮನೆಯಲ್ಲಿ ನಡೆಯಲಿರುವ ಪಂಚಾಯಿತಿ ಹಿಂದೆ ಒಂದು ದೊಡ್ಡ ಕಾರಣವಿದೆ. ನೋಡಿ, ಕೆಲವೊಮ್ಮೆ ನಮ್ಮ ಮನೆಗಳಲ್ಲಿ ಪಂಚಾಯಿತಿಗಳು ನಡೆಯುವಾಗ ಅವುಗಳ ಹಿಂದೆ ಜಗಳಗಳು ಇರುತ್ತವೆ, ಅಥವಾ ನಂತರ ಅದು ಆಸ್ತಿಯ ವಿಷಯ ಅಥವಾ ಇನ್ಯಾವುದೇ ವಿಷಯ ಎಂದು ಅಂದುಕೊಳ್ಳೋಣ. ಇದು ನಿಮಗೂ ತಿಳಿದಿದೆ. ಆಗ ಪಂಚಾಯಿತಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಕೆಲವೊಮ್ಮೆ ನಮ್ಮ ಕುಟುಂಬಗಳಲ್ಲಿಯೇ ದೊಡ್ಡ ಮಹಾಭಾರತಗಳಿವೆ. ನಂತರ ಪ್ರಿಯ ಸ್ನೇಹಿತರೆ, ಅಂತಹ ದಿನ ಬರುತ್ತದೆ. ಆದರೆ ಮುಂದಿನ 24 ಗಂಟೆಗಳಲ್ಲಿ ಏನಾಗುತ್ತದೆ ಮತ್ತು ಇದು ಅಂತಿಮವಾಗಿ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಬೆಳೆಯುತ್ತದೆ? ಹಾಗಾದರೆ ಇಂದಿನ ಮುಖ್ಯ ಸಮಸ್ಯೆಯನ್ನು ನೋಡೋಣ. ತಿಳಿದ ನಂತರ ಪ್ರಿಯ ಸ್ನೇಹಿತರೆ, ನೀವು ಆತಂಕಕ್ಕೊಳಗಾಗಬಹುದು ಅಥವಾ ನೀವು ಆಘಾತಕ್ಕೊಳಗಾಗುತ್ತೀರಿ. ಏಕೆಂದರೆ ಶನಿಯ ಪ್ರಭಾವ ಇಷ್ಟೊಂದು ಪ್ರಬಲವಾಗಿರುತ್ತದೆ ಎಂದು ನೀವು ಎಂದಿಗೂ ಊಹಿಸಿರುವುದಿಲ್ಲ. ಆದರೆ ಚಿಂತಿಸಬೇಡಿ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನಮ್ಮ ಧರ್ಮಗ್ರಂಥಗಳಲ್ಲಿ ಅದು ಬರೆಯಲ್ಪಟ್ಟಿದೆ. ಶನಿ ಏನೇ ಮಾಡಿದರೂ ಅವನು ಕೋಪದಿಂದ ಮಾಡದಿದ್ದರೆ ಈ ಘಟನೆ ನಿಮಗೆ ಸಂಭವಿಸುತ್ತದೆ. ನಿಮ್ಮ ಜೀವನಕ್ಕೆ ಒಳ್ಳೆಯದೇ ಇರುತ್ತದೆ. ಆದರೆ ಶನಿಯು ಕೋಪಗೊಂಡರೆ ಯಾವುದೇ ಬದಲಾವಣೆ, ಯಾವುದೇ ರೂಪಾಂತರ ಅಥವಾ ಅದು ಸ್ವಲ್ಪ ಅಶುಭವಾಗಿರುತ್ತದೆ. ಆದರೆ ಇಂದು ಜಾತಕ ಶನಿಯು ಕೋಪಗೊಳ್ಳುವುದೇ ಇಲ್ಲ, ಬದಲಾಗಿ ನಮಗೆ ಸಂತೋಷವಾಗಿರುವಂತೆ ಕಾಣುತ್ತದೆ. ಅವರು ನಿಮಗೆ ಮಾಡಲು ನಿರ್ಧರಿಸಿರುವ ಪಂಚಾಯಿತಿಯಾದರೂ ಏನು? ಹಾಗಾದರೆ ಅದನ್ನು ತಿಳಿದುಕೊಳ್ಳೋಣ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆ ಮಾಹಿತಿಗಾಗಿ ನಾನು ಹೇಳಲು ಬಯಸುವುದೇನೆಂದರೆ, ದೀರ್ಘಕಾಲದವರೆಗೆ, ಹೌದು ದೀರ್ಘಕಾಲದವರೆಗೆ ನಿಮಗೂ ಸಹ ಜೀವನದಲ್ಲಿ ಕೆಲವು ನಿರ್ಧಾರಗಳು ನಿಮಗೆ ಸಲ್ಲಬೇಕಾದದ್ದು ನೀವು ಪಡೆದಿಲ್ಲ ಎಂಬಂತೆ ಸಿಲುಕಿಕೊಂಡಿರುತ್ತವೆ. ಆದರೆ ಈಗ ನನಗೆ ಸಲ್ಲಬೇಕಾದದ್ದು ಸಿಗುತ್ತದೆ, ನಿನಗೆ ದೊಡ್ಡ ಗೆಲುವು ಸಿಗಲಿದೆ, ಅದು ಸಹ ಮುಂದಿನ 24 ಗಂಟೆಗಳಲ್ಲಿ ಮತ್ತು ನೀವು ಈ ವಿಜಯವನ್ನು ಪಡೆದಾಗ ಅದು ಒಂದು ದೊಡ್ಡದಾಗಿರುತ್ತದೆ. ಈಗ ನೀವು ಆಚರಿಸಬಹುದು. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಇಲ್ಲಿ ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ. ಏಕೆಂದರೆ ಇನ್ನು ಮುಂದೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ಜಗಳ, ವಿಭಜನೆ, ಕೆಟ್ಟ ವಿಷಯ ಇರುವುದಿಲ್ಲ, ಯಾವುದೇ ಬದಲಾವಣೆ ಇರುವುದಿಲ್ಲ. ಆದರೆ ಇಲ್ಲಿಯವರೆಗೆ ನಿಮ್ಮನ್ನು ಸೋಲಿಸಿದ ಜನರಿಂದ ಈಗ ನೀವು ಜಯವನ್ನು ಪಡೆಯುತ್ತೀರಿ, ಗೆಲುವು ಸಾಧಿಸಲಾಗುತ್ತಿದೆ ಮತ್ತು ಇದೇ ಪಂಚಾಯಿತಿ ನಡೆಯುವುದು. ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮಗೆ ತುಂಬಾ ಒಳ್ಳೆಯ ಸುದ್ದಿ ತರುತ್ತೇನೆ. ಆದರೆ ಹೌದು, ನೀವು ಅದನ್ನು ಎಲ್ಲಿಯೂ ಕಾಣಬಹುದಾಗಿದೆ. ಈ ಶುಭ ಸುದ್ದಿಯನ್ನು ಸ್ವೀಕರಿಸುವಾಗ ನೀವು ಬಹಳ ಜಾಗರೂಕರಾಗಿರಬೇಕು ಮತ್ತು ನೀವು ಏನು ಇಟ್ಟುಕೊಳ್ಳಬೇಕು. ಇದನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ಮತ್ತು ಸರಳವಾಗಿ ವಿವರಿಸುತ್ತೇನೆ. ನೀವು ನಿಮ್ಮ ಶಕ್ತಿಯನ್ನು ವ್ಯರ್ಥವಾದ ವಿವಾದಗಳಲ್ಲಿ ಅಲ್ಲ, ಬದಲಾಗಿ ನಿಮ್ಮ ಗುರಿಯನ್ನು ಸಾಧಿಸುವುದರಲ್ಲಿ ತೊಡಗಿಸಿದ್ದೀರಿ. ಅದು ಸ್ನೇಹಿತರೆ, ಇಂದು ಈ ರಾಶಿಯ ಜಾತಕರಿಗೆ ತಮ್ಮ ಜೀವನದಲ್ಲಿ ಕಾಣಲು ಸಿಗಲಿದೆ. ಹೌದು ಸ್ನೇಹಿತರೆ, ನಿಮ್ಮನ್ನು ಕೆಳಗೆ ತಳ್ಳಲು ಪ್ರಯತ್ನಿಸಿದ ವ್ಯಕ್ತಿಗೆ ಈಗ ನಿಮ್ಮ ಯಶಸ್ಸು ಕಾಣಿಸುತ್ತದೆ. ನಿಮ್ಮ ಶ್ರಮವನ್ನು ಗೇಲಿ ಮಾಡಿದ ವ್ಯಕ್ತಿಯೇ ನಿಮ್ಮ ಸಾಧನೆಯನ್ನು ನೋಡಿ ಯೋಚಿಸುವಂತೆ ಮಾಡುತ್ತದೆ ಮತ್ತು ನಿಮ್ಮನ್ನು ದುರ್ಬಲ ಎಂದು ಭಾವಿಸಿದವನಿಗೆ ಒಬ್ಬ ವ್ಯಕ್ತಿಯ ಪ್ರಸ್ತುತ ಸ್ಥಿತಿಯನ್ನು ನೋಡಿ ಅವನ ಭವಿಷ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಎಂಬುದು ಅರ್ಥವಾಗುತ್ತದೆ. ಹೌದು ಪ್ರೀತಿಯ ಸಹಚರರೇ, ವಿಡಿಯೋ ತುಂಬ ವಿಶೇಷ ಮತ್ತು ಮಹತ್ವಪೂರ್ಣವಾಗಿದೆ. ಆದ್ದರಿಂದ ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ.
ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮೊದಲ ದಿನ ತುಂಬ ವಿಶೇಷವಾಗಿರಬಹುದು. ಬಹುಶಃ ನಿಮಗಾಗಿ ಯಾವುದೇ ಒಂದು ಸಂದೇಶ ಬರಬಹುದು. ಅದಕ್ಕಾಗಿ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದೀರಿ. ಯಾವುದೋ ನಿಂತು ಹೋದ ಕೆಲಸ ಇದ್ದಕ್ಕಿದ್ದಂತೆ ಮುಂದೆ ಸಾಗಬಹುದು. ನೌಕರಿ, ವ್ಯಾಪಾರ, ಕೆಲಸ, ಹಣ ಅಥವಾ ಯಾವುದಾದರೂ ಮಹತ್ವದ ಯೋಜನೆಗೆ ಸಂಬಂಧಿಸಿದಂತೆ ಇಂದು ಒಳ್ಳೆಯ ಸುದ್ದಿ ಕೇಳಲು ಸಿಗಬಹುದು. ನೀವು ಯಾವ ಕೆಲಸದ ಬಗ್ಗೆ ಚಿಂತಿತರಾಗಿದ್ದೀರೋ ಅದರಲ್ಲಿ ಇದ್ದಕ್ಕಿದ್ದಂತೆ ದಾರಿ ಕಾಣಿಸಲಾರಂಭಿಸುತ್ತದೆ. ಹೌದು ಸ್ನೇಹಿತರೆ, ಯಾರಾದರೂ ನಿಮ್ಮನ್ನು ಅವಮಾನಿಸಿದ್ದರೆ ಅವರ ಮುಂದೆ ನಿಮ್ಮನ್ನು ಸಾಬೀತುಪಡಿಸಲು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಗುರಿಯ ಮೇಲೆ ಗಮನವಿಡಿ, ಏಕೆಂದರೆ ನಿಮ್ಮ ಶ್ರಮ ಫಲ ನೀಡಿದಾಗ ಆಗ ನಿಮ್ಮ ಹೆಸರನ್ನು ಗೌರವದಿಂದ ತೆಗೆದುಕೊಳ್ಳಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಸಂತೋಷ ಬಂದಾಗ ಮತ್ತು ನಿಮ್ಮ ಸ್ಥಿತಿ ಮೊದಲಿಗಿಂತ ಉತ್ತಮವಾದಾಗ ಆಗ ನೀವು ಯಾರಿಗೂ ಏನನ್ನೂ ವಿವರಿಸುವ ಅಗತ್ಯವಿರುವುದಿಲ್ಲ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ನಿಮ್ಮ ದೊಡ್ಡ ಯಶಸ್ಸು ಕಾಣುತ್ತಿದೆ. ಈಗ ನಿಮ್ಮ ಸಮಯ ಮತ್ತು ಜೀವನ ಬದಲಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಆದರೆ ಸ್ನೇಹಿತರೆ, ನೆನಪಿಡಿ, ಯಶಸ್ಸು ಸಿಕ್ಕ ತಕ್ಷಣ ಮಾಡುವ ಮೊದಲ ತಪ್ಪು ಅಹಂಕಾರ ಪಡುವುದು. ಬದಲಿಗೆ ನಿಮ್ಮ ಹಳೆಯ ಹೋರಾಟಗಳನ್ನು ಮರೆಯುವುದು. ಆದ್ದರಿಂದ ಯಶಸ್ಸು ಸಿಕ್ಕಾಗ ನಿಮ್ಮ ಬಳಿ ಕೇವಲ ಭರವಸೆ ಮಾತ್ರ ಇದ್ದ ದಿನಗಳನ್ನು ನೆನಪಿಡಿ. ಚಿಂತೆಯ ನಡುವೆಯೂ ನಿಮ್ಮನ್ನು ನೀವು ಸಂಭಾಳಿಸಿಕೊಂಡ ಆ ದಾರಿಗಳನ್ನು ನೆನಪಿಡಿ. ಕಷ್ಟದ ಸಮಯದಲ್ಲಿ ನಿಮಗೆ ಜೊತೆಯಾಗಿದ್ದ ಜನರನ್ನು ನೆನಪಿಡಿ. ಸ್ನೇಹಿತರೆ, ಮೊದಲ ದಿನದ ಯಶಸ್ಸು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಅದನ್ನು ನಿಮ್ಮ ಹೊಸ ಆರಂಭವೆಂದು ಭಾವಿಸಿ. ಯಾವುದಾದರೂ ಸಣ್ಣ ಅವಕಾಶ ಸಿಕ್ಕರೆ ಅದನ್ನು ಕಡೆಗಣಿಸಬೇಡಿ. ಅನೇಕ ಬಾರಿ ದೊಡ್ಡ ಯಶಸ್ಸು ಒಂದು ಸಣ್ಣ ಅವಕಾಶದ ರೂಪದಲ್ಲಿ ನಮ್ಮ ಮುಂದೆ ಬರುತ್ತದೆ. ಒಂದು ಫೋನ್ ಕಾಲ್, ಒಂದು ಭೇಟಿ ಅಥವಾ ಒಂದು ಸಂದೇಶ, ಒಂದು ಹೊಸ ಕೆಲಸ, ಒಂದು ಹೊಸ ಗ್ರಾಹಕ, ಒಂದು ಹೊಸ ಜವಾಬ್ದಾರಿ ಅಥವಾ ಯಾವುದೋ ಹಳೆಯ ಸಂಪರ್ಕದಿಂದ ಬರುವ ಸುದ್ದಿ ನಿಮಗೆ ಮುಂದೆ ಸಾಗಲು ದಾರಿ ತೆರೆಯಬಹುದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಸುತ್ತಲಿನ ಅವಕಾಶಗಳನ್ನು ಗುರುತಿಸಿ. ಬಹುಶಃ ನಿಮಗೆ ಯಾವುದಾದರೂ ಅವಕಾಶ ಸಿಗಬಹುದು. ಅದನ್ನು ನೋಡಿ ನೀವು ಅಯ್ಯೋ, ನಾನು ಇದನ್ನು ಮೊದಲೇ ಗುರುತಿಸಿದ್ದರೆ ಚೆನ್ನಾಗಿತ್ತು ಎಂದು ಹೇಳಬಹುದು. ನೆನಪಿಡಿ, ಯಶಸ್ಸು ಯಾವಾಗಲೂ ಗದ್ದಲದೊಂದಿಗೆ ಬರುವುದಿಲ್ಲ. ಕೆಲವೊಮ್ಮೆ ಅದು ಮೆಲ್ಲಗೆ ಬಾಗಿಲು ತಟ್ಟುತ್ತದೆ. ಯಾರು ಸಿದ್ಧವಾಗಿರುತ್ತಾರೋ ಅವರೇ ಆ ಅವಕಾಶವನ್ನು ಹಿಡಿಯಲು ಸಾಧ್ಯವಾಗುತ್ತದೆ. ಅದು ಸ್ನೇಹಿತರೆ, ಇಂದು ನಿಮಗೆಲ್ಲರಿಗೂ ಬಹಳ ದೊಡ್ಡ ಅವಕಾಶ ಸಿಗಲಿದೆ. ಈ ಅವಕಾಶದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ಬೆಳಗಿಸುವ ಕಾರ್ಯ ಮಾಡಿ. ನಿಮಗಾಗಿ ಅತ್ಯಂತ ದೊಡ್ಡ ಸಂದೇಶ ಇದೆ. ಇನ್ನು ಮುಂದೆ ನೀವು ಇತರರ ಮಾತುಗಳಿಂದ ನಿಮ್ಮ ಆತ್ಮವಿಶ್ವಾಸವನ್ನು ನಿರ್ಧರಿಸಬೇಡಿ. ಯಾರೋ ನಿಮ್ಮನ್ನು ದುರ್ಬಲರೆಂದು ಮಾತ್ರಕ್ಕೆ ನೀವು ದುರ್ಬಲರು ಎಂದರ್ಥವಲ್ಲ. ಯಾರೋ ನಿಮ್ಮ ಶ್ರಮವನ್ನು ಚಿಕ್ಕದು ಎಂದು ಭಾವಿಸಿದರೆ ಅದರ ಅರ್ಥ ನಿಮ್ಮ ಶ್ರಮ ಚಿಕ್ಕದು ಎಂದಲ್ಲ. ಯಾರೋ ನಿಮ್ಮ ಸೋಲಿನ ಭವಿಷ್ಯ ನುಡಿದರೆ ಅದರ ಅರ್ಥ ನಿಮ್ಮ ಭವಿಷ್ಯವು ಹಾಗೆಯೇ ಇರುತ್ತದೆ ಎಂದಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಶ್ರಮ, ನಿಮ್ಮ ನಿರ್ಧಾರ ಮತ್ತು ನಿಮ್ಮ ತಾಳ್ಮೆಯಿಂದ ರೂಪುಗೊಳ್ಳುತ್ತದೆ. ಮತ್ತು ನಿಮಗೆ ಯಶಸ್ಸು ಸಿಕ್ಕಾಗ ಅತ್ಯಂತ ಸುಂದರವಾದ ಕ್ಷಣವೆಂದರೆ ನೀವು ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಹಳೆಯ ಸಮಸ್ಯೆಗಳು ಚಿಕ್ಕದಾಗಿ ಕಾಣಿಸಲಾರಂಭಿಸುತ್ತವೆ. ನೀವು ಯೋಚಿಸುತ್ತೀರಿ, ಯಾವ ವಿಷಯಗಳಿಗಾಗಿ ರಾತ್ರಿಯ ನಿದ್ದೆ ಹೋಗುತ್ತಿತ್ತು. ಇಂದು ಅದೇ ವಿಷಯಗಳು ನಿಮಗೆ ಕೇವಲ ಒಂದು ಹಳೆಯ ಕಥೆಯಾಗಿ ಮಾರ್ಪಟ್ಟಿವೆ. ಹೌದು ಸ್ನೇಹಿತರೆ, ಇದೇ ಬದಲಾವಣೆ ನಿಮ್ಮ ನಿಜವಾದ ಗೆಲುವಾಗಿರುತ್ತದೆ. ನಿಮ್ಮನ್ನು ಕೆಡವಲು ಪ್ರಯತ್ನಿಸಿದವನ ಅಹಂಕಾರ ನಿಮ್ಮ ಯಶಸ್ಸಿನ ಮುಂದೆ ತಾನಾಗಿಯೇ ದುರ್ಬಲವಾಗುತ್ತದೆ. ನಿಮಗೆ ಯಾರ ವಿರುದ್ಧವೂ ಏನನ್ನೂ ಹೇಳುವ ಅಥವಾ ಮಾಡುವ ಅಗತ್ಯವಿಲ್ಲ. ಯಾರನ್ನೂ ಕೀಳಾಗಿ ತೋರಿಸುವ ಅಗತ್ಯವಿಲ್ಲ. ಸುಮ್ಮನೆ ನಿಮ್ಮ ದಾರಿಯಲ್ಲಿ ನಡೆಯುತ್ತಾ ಇರಿ ಮತ್ತು ಯಾವಾಗಲೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮವನ್ನು ಮಾಡುತ್ತಾ ಇರಿ. ಏಕೆಂದರೆ ನಿಜವಾದ ವಿಜೇತನೆಂದರೆ ಬೇರೆಯವರನ್ನು ಸೋಲಿಸಿ ಸಂತೋಷ ಪಡುವವನಲ್ಲ. ನಿಜವಾದ ವಿಜೇತನೆಂದರೆ ತನ್ನ ನಿನ್ನೆಗಿಂತ ಇಂದು ಉತ್ತಮವಾಗಿರುವವನು. ಹೌದು ಸ್ನೇಹಿತರೆ, ಯಾವ ಯಶಸ್ಸಿಗಾಗಿ ಕಾಯಲಾಗಿತ್ತೋ ಅದಕ್ಕೆ ಸಿದ್ಧರಾಗಿ, ಯಾವ ಶುಭ ಸುದ್ದಿಯ ನಿರೀಕ್ಷೆಯಿತ್ತೋ ಅದಕ್ಕಾಗಿ ಇಂದು ಸಕಾರಾತ್ಮಕವಾಗಿರಿ. ಮತ್ತು ಯಾವ ದಿನ ನಿಮ್ಮ ಶ್ರಮದ ಫಲಿತಾಂಶ ನಿಮ್ಮ ಮುಂದೆ ಇರುತ್ತದೆಯೋ ಆ ದಿನ ನಿಮ್ಮನ್ನು ನೀವು ಕೇವಲ ಇಷ್ಟು ಹೇಳಿಕೊಳ್ಳಿ, ನಾನು ಸೋಲೊಪ್ಪಿಕೊಳ್ಳಲಿಲ್ಲ, ಆದ್ದರಿಂದ ಇಂದು ನಾನು ಇಲ್ಲಿದ್ದೇನೆ. ಆ ದಿನದಿಂದ ಸ್ನೇಹಿತರೆ, ನಿಮ್ಮ ಶ್ರಮ ನಿಮ್ಮ ಉತ್ತರವಾಗುತ್ತದೆ. ನಿಮ್ಮ ಯಶಸ್ಸು ನಿಮ್ಮ ಗುರುತಾಗುತ್ತದೆ ಮತ್ತು ನಿಮ್ಮ ಹೊಸ ಅಧ್ಯಾಯ ನಿಮ್ಮನ್ನು ಎಂದೋ ದುರ್ಬಲ ಎಂದು ಭಾವಿಸಿದ ಎಲ್ಲ ಜನರಿಗೆ ಅತ್ಯಂತ ದೊಡ್ಡ ಉತ್ತರವಾಗಿರುತ್ತದೆ. ಹೌದು ಪ್ರೀತಿಯ ಸಹಚರರೇ, ಶತ್ರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾನೆ ಎಂಬ ಚಿಂತೆ ನಿಮಗಾಗಿರಬಾರದು. ಜಗತ್ತು ಏನು ಹೇಳುತ್ತದೆ ಎಂಬ ಚಿಂತೆ ನಿಮಗಿರಬಾರದು. ನಿಮ್ಮ ಚಿಂತೆ ಕೇವಲ ಇದಾಗಿರಬೇಕು, ಇಂದು ನೀವು ಏನು ಯೋಚಿಸುತ್ತಿದ್ದೀರಿ, ಏನು ಮಾಡಲಿದ್ದೀರಿ ಮತ್ತು ಯಾವ ದಿಕ್ಕಿನಲ್ಲಿ ಹೆಜ್ಜೆ ಇಡಲಿದ್ದೀರಿ. ಈ ವಿಷಯದ ಬಗ್ಗೆ ಚಿಂತೆ ಇರಬೇಕು. ಏಕೆಂದರೆ ಸ್ನೇಹಿತರೆ, ನಿಮ್ಮ ಗುರಿಯನ್ನು ಬರೆಯಿರಿ, ನಿಮ್ಮ ಯೋಜನೆಯನ್ನು ರೂಪಿಸಿ, ಯಾವ ಕೆಲಸ ಅಗತ್ಯವಿದೆಯೋ ಅದನ್ನು ಹಿಂದೆ ಪ್ರಾರಂಭಿಸಿ ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮ ಯಶಸ್ಸನ್ನು ಬಯಸದ ಜನರ ಮಾತುಗಳಿಗೆ ಗಮನ ಕೊಡುವುದನ್ನು ನಿಲ್ಲಿಸಿ. ಹೌದು ಸ್ನೇಹಿತರೆ, ವಿಡಿಯೋ ತುಂಬ ವಿಶೇಷ ಮತ್ತು ಮಹತ್ವಪೂರ್ಣವಾಗಿದೆ. ಆದ್ದರಿಂದ ನೀವು ಕೊನೆಯವರೆಗೂ ಇರಿ. ಏಕೆಂದರೆ ಸ್ನೇಹಿತರೆ, ಇಂದು ನಿಮಗೆಲ್ಲರಿಗೂ ಬಹಳ ದೊಡ್ಡ ಮಾಹಿತಿಯನ್ನು ಹೇಳಲಿದ್ದೇನೆ. ಆದ್ದರಿಂದ ನೀವು ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ.
ಅದರ ಜೊತೆಗೆ ಸ್ನೇಹಿತರೆ, ವಿಡಿಯೋದಲ್ಲಿ ನಾವು ಇದನ್ನು ತಿಳಿಸುತ್ತೇವೆ. ಜೀವನ, ಆರೋಗ್ಯ ಹಾಗೂ ಕೌಟುಂಬಿಕ ವಾತಾವರಣ ಮತ್ತು ದೈನಂದಿನ ದಿನಚರಿ ಹೇಗಿರುತ್ತದೆ, ಯಾವ ರೀತಿಯ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು, ಯಾವ ವಿಷಯಗಳನ್ನು ವಿಶೇಷ ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬೇಕು, ಇವೆಲ್ಲದರ ಮಾಹಿತಿಯನ್ನು ಪೂರ್ಣ ವಿವರವಾಗಿ ನಿಮಗೆಲ್ಲರಿಗೂ ತಿಳಿಸುತ್ತೇನೆ. ಮತ್ತು ಈ ಎಲ್ಲ ಮಾಹಿತಿಗಳನ್ನು ಚಂದ್ರ ರಾಶಿಯ ಆಧಾರದ ಮೇಲೆ ತಿಳಿಸಲಿದ್ದೇನೆ. ಹಾಗಾಗಿ ನೀವು ವಿಡಿಯೋದ ಕೊನೆಯವರೆಗೂ ಇರಿ. ಆದರೆ ಅದಕ್ಕೂ ಮೊದಲು ಸ್ನೇಹಿತರೆ, ಇಲ್ಲಿ ನಿಮಗೆಲ್ಲರಿಗೂ ಒಂದು ಚಿಕ್ಕ ವಿನಂತಿ ಮಾಡಬಯಸುತ್ತೇನೆ. ಒಂದು ವೇಳೆ ನೀವು ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ನಿಮ್ಮ ಪ್ರೀತಿಯ ಕೈಗಳಿಂದ ಒಂದು ಪ್ರೀತಿಯ ಲೈಕ್ ಅನ್ನು ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಮಹಾರಾಜ್ ಎಂದು ಬರೆಯಿರಿ. ನಿಜವಾದ ಶ್ರದ್ಧಾ ಭಾವದಿಂದ ಭಗವಾನ್ ಭೋಲೆನಾಥ ಶಂಕರ ಎಂದು ಬರೆಯಿರಿ. ಇದರಿಂದ ಸ್ನೇಹಿತರೆ, ಭಗವಾನ್ ಭೋಲೆನಾಥ ಶಂಕರ ಅವರ ಕೃಪೆ ಯಾವಾಗಲೂ ನಿಮ್ಮ ಹಾಗೂ ನಿಮ್ಮ ಕುಟುಂಬದಲ್ಲಿ ಸದಾ ಇರುತ್ತದೆ. ಅವರ ಕೃಪೆಯಿಂದ ನೀವು ಎಂದಿಗೂ ಜೀವನದಲ್ಲಿ ನಿರಾಶರಾಗುವುದಿಲ್ಲ, ಹತಾಶರಾಗುವುದಿಲ್ಲ. ಯಾವಾಗಲೂ ಅವರ ಕೃಪೆಯಿಂದ ನೀವು ಸಂತೋಷವಾಗಿರುತ್ತೀರಿ, ಆರೋಗ್ಯವಾಗಿರುತ್ತೀರಿ. ಹಾಗಾಗಿ ಸ್ನೇಹಿತರೆ, ನೀವು ಜೈಕಾರವನ್ನು ಖಂಡಿತವಾಗಿಯೂ ಹಾಕಿ. ಇಂದು ಅದೃಷ್ಟ ನಿಮಗೆ ಒಂದು ದೊಡ್ಡ ಸಂದೇಶ ನೀಡುತ್ತಿದೆ. ಅದರಿಂದ ನೀವು ನಿಮ್ಮ ಜೀವನವನ್ನು ಬದಲಾಯಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಏಕೆಂದರೆ ಸ್ನೇಹಿತರೆ, ಇಂದು ನಿಮ್ಮ ದಿನ ಸಂತೋಷಗಳ ದಿನವಾಗಿದೆ. ಇಂದು ನೀವು ಯಾವ ಕಾರ್ಯಗಳಲ್ಲಿ ಮನಸ್ಸು ತೊಡಗಿಸಿಕೊಳ್ಳುತ್ತೀರೋ ಅವುಗಳಲ್ಲಿ ನಿಮಗೆ ದೊಡ್ಡ ಯಶಸ್ಸು ಸಿಗುತ್ತದೆ. ಆಸ್ತಿಗೆ ಸಂಬಂಧಿಸಿದ ಅಡ್ಡಿಯಾದ ಕೆಲಸ ಇದ್ದಕ್ಕಿದ್ದಂತೆ ಸುಲಭವಾಗಬಹುದು ಮತ್ತು ಸಮಾಜದಲ್ಲಿ ನಿಮ್ಮ ಗುರುತು ಪ್ರಕಾಶಮಾನವಾಗಿರಬಹುದು. ಏಕೆಂದರೆ ಸ್ನೇಹಿತರೆ, ಇಂದಿನ ದಿನ ನಿಮಗೆಲ್ಲರಿಗೂ ಹಲವಾರು ಸುವರ್ಣಾವಕಾಶಗಳನ್ನು ತರುತ್ತದೆ. ಯಾವುದೋ ಹೊಸ ಖರೀದಿ ಮನಸ್ಸಿಗೆ ಸಂತೋಷ ನೀಡಬಹುದು ಅಥವಾ ಕುಟುಂಬದಲ್ಲಿ ಸಂಬಂಧಗಳು ಮೊದಲಿಗಿಂತ ಗಟ್ಟಿಯಾಗುತ್ತವೆ. ಮನೆಯಲ್ಲಿ ಹೊಸ ಆರಂಭ, ಅದು ವಾಹನವಾಗಿರಲಿ ಅಥವಾ ದುರಸ್ತಿ ಇರಲಿ, ಶುಭ ಸೂಚನೆ ನೀಡುತ್ತಿದೆ. ಬಹಳ ಸಮಯದಿಂದ ನೀಡುತ್ತಿದ್ದ ಒಪ್ಪಂದಗಳು ನಿಮ್ಮದಾಗಿ ಫೈನಲ್ ಆಗಬಹುದು. ಸ್ನೇಹಿತರೆ, ಇಂದು ನಿಮ್ಮ ಆತ್ಮವಿಶ್ವಾಸ ಕೂಡ ಅತ್ಯಂತ ದೊಡ್ಡ ಅಸ್ತ್ರವಾಗಿರುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸದಲ್ಲಿ ಇಂದು ಹೆಚ್ಚಳ ಕಾಣಲು ಸಿಗಬಹುದು. ಏಕೆಂದರೆ ಸ್ನೇಹಿತರೆ, ಇಂದು ಒಂದರ ನಂತರ ಒಂದರಂತೆ ನಿಮ್ಮ ಎಲ್ಲ ಕೆಲಸಗಳು ಕಳೆದ ಕಾಲಾವಧಿಯಲ್ಲಿ ಹಾಳಾಗಿದ್ದವು, ಅವು ನಿಧಾನವಾಗಿ ಇಂದು ಪೂರ್ಣಗೊಳ್ಳುತ್ತಾ ಹೋಗುತ್ತವೆ. ಇದರಿಂದ ಸ್ನೇಹಿತರೆ, ಇಂದಿನ ದಿನ ನಿಮಗೆಲ್ಲರಿಗೂ ಸಂತೋಷಗಳು ಹಾಗೂ ಯಶಸ್ಸುಗಳಿಂದ ತುಂಬಿರಲಿದೆ ಮತ್ತು ನಿಮ್ಮ ಯಶಸ್ಸುಗಳನ್ನು ನೋಡಿ ಇಂದು ನಿಮ್ಮ ಶತ್ರುಗಳಿಗೆ ಬೆವರು ಸುರಿಯಲಿದೆ. ಹೌದು ಪ್ರೀತಿಯ ಸಹಚರರೇ, ಬೆಳಗಿನ ಆರಂಭದಿಂದಲೇ ನಿಮಗೆ ಸುದ್ದಿ ಕೇಳಲು ಸಿಗಬಹುದು. ಆರ್ಥಿಕ ಸ್ಥಿತಿಯಲ್ಲಿಯೂ ಇಂದು ನಿಮಗೆ ಶುಭ ಸುದ್ದಿ ಕೇಳಲು ಸಿಗಬಹುದು. ಉದಾಹರಣೆಗೆ, ನಿಮ್ಮ ಆರ್ಥಿಕ ಸ್ಥಿತಿಯು ಇಂದು ಬಲವಾಗಿರುತ್ತದೆ ಮತ್ತು ಮನೆಯ ವಾತಾವರಣವು ಸಂತೋಷಮಯವಾಗಿರುತ್ತದೆ. ಹಳೆಯ ಜಗಳಗಳು ಮುಗಿಯುತ್ತವೆ, ಕೆಲಸದ ವೇಗ ಹೆಚ್ಚಾಗುತ್ತದೆ. ಇಂದು ನೀವು ನಿಮ್ಮ ಜವಾಬ್ದಾರಿಗಳನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸಿ ಎಲ್ಲರ ಮನಸ್ಸನ್ನು ಗೆಲ್ಲುತ್ತೀರಿ. ಯಾರು ನೌಕರಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೋ ಅವರಿಗೆ ಒಂದು ದೊಡ್ಡ ಶುಭ ಸುದ್ದಿ ಸಿಗಲು ಭರಪೂರ ಅವಕಾಶಗಳಿವೆ. ಹೊಸ ಹುದ್ದೆ ಅಥವಾ ಪ್ರಮೋಷನ್ ಸಿಗಬಹುದು. ಗುರಿಯ ಮೇಲೆ ಗಮನವನ್ನು ಉಳಿಸಿಕೊಂಡರೆ ಯಶಸ್ಸು ನಿಮ್ಮದು ಖಚಿತ. ಯೋಜನಾಬದ್ಧವಾಗಿ ಕೆಲಸ ಮಾಡಿದರೆ ಪ್ರತಿಯೊಂದು ಕೆಲಸವೂ ಸಮಯಕ್ಕೆ ಪೂರ್ಣಗೊಳ್ಳುತ್ತದೆ ಮತ್ತು ಕೆಲಸ ಪೂರ್ಣಗೊಳ್ಳುವುದರ ಜೊತೆಗೆ ನಿಮ್ಮ ಮನಸ್ಸು ಕೂಡ ಪ್ರಸನ್ನವಾಗಿರುತ್ತದೆ. ಏಕೆಂದರೆ ಸ್ನೇಹಿತರೆ, ಇಂದಿನ ದಿನ ಯಶಸ್ಸುಗಳ ದಿನವಾಗಿರುತ್ತದೆ. ಇಂದು ಹೊಸ ಭರವಸೆ ಮತ್ತು ಮಾನಸಿಕ ಶಾಂತಿ ಸಿಗುತ್ತದೆ. ಕುಟುಂಬದಲ್ಲಿ ಸಕಾರಾತ್ಮಕ ವಾತಾವರಣ ಇರುತ್ತದೆ. ನಿಮ್ಮ ದೂರದೃಷ್ಟಿಯ ಆಲೋಚನೆ ಇತರ ಜನರನ್ನು ಪ್ರಭಾವಿಸುತ್ತದೆ. ಭವಿಷ್ಯದ ಬಗ್ಗೆ ವಿಚಾರಗಳು ಸ್ಪಷ್ಟವಾಗಿರುತ್ತವೆ. ಸಮಾಜ ಸೇವೆ ಅಥವಾ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವುದರಿಂದ ಪ್ರಶಂಸೆ ಸಿಗಬಹುದು. ನಿಮಗೆ ಇದ್ದ ಎಲ್ಲ ಹಳೆಯ ಚಿಂತೆಗಳು ಇಂದಿನಿಂದ ಕಡಿಮೆಯಾಗುತ್ತಿರುವುದು ಕಾಣಿಸಲಾರಂಭಿಸುತ್ತದೆ. ನಿಮ್ಮ ಪ್ರಯತ್ನಗಳಿಂದ ಉದ್ಯಮದ ವ್ಯವಸ್ಥೆ ಉತ್ತಮಗೊಳ್ಳುತ್ತದೆ. ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದ ಉದ್ಯಮದಲ್ಲಿ ರೂಪಿಸಿದ ಯೋಜನೆಗಳು ನಿಮ್ಮದು ಯಶಸ್ವಿಯಾಗುತ್ತವೆ. ಪಾಲುದಾರಿಕೆಯಲ್ಲಿ ತುಂಬ ಎಚ್ಚರಿಕೆ ವಹಿಸಿ. ಆಫೀಸ್, ರಾಜಕೀಯದಿಂದ ಸ್ವಲ್ಪ ಪರಿಹಾರ ಸಿಗಬಹುದು. ಸ್ನೇಹಿತರೆ, ಇಂದು ನಿಮ್ಮ ಆಲೋಚನೆ ಮತ್ತು ಕೆಲಸದ ವೇಗ ತೀವ್ರವಾಗಿರುತ್ತದೆ. ಕುಟುಂಬದ ಯಾವುದೋ ಸಮಸ್ಯೆಗೆ ಬೇಗನೆ ಪರಿಹಾರ ಕಂಡುಕೊಳ್ಳುತ್ತೀರಿ. ಮಾತುಕತೆ ಸ್ಪಷ್ಟವಾಗಿರುತ್ತದೆ, ಆದರೆ ಕಠಿಣ ಶಬ್ದಗಳಿಂದ ನೀವು ದೂರವಿರುವುದು ಅಗತ್ಯವಾಗಿರುತ್ತದೆ. ಇದ್ದಕ್ಕಿದ್ದಂತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.